ಚಿನ್ನದಂತ ಚಂದಾದಾರಿಗೆ ಮುತ್ತಿನಂತ ವೀಕ್ಷಕರಿಗೆ ಕ್ವಿನ್ಮಲ್ ವರ್ಲ್ಡ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋನಲ್ಲಿ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಬಂಪರ್ 2025ನೇ ಇಸ್ವಿದು ಬಂಪರ್ ಆಲ್ರೆಡಿ ಬಿಟ್ಟಿದ್ದಾರೆ. ಬಟ್ ನೀವೇನಾದರೂ ಮೊದಲನೇ ಬಹುಮಾನ ಅರ್ಹತರಾದರೆ 20 ಕೋಟಿಯಲ್ಲಿ ಎಷ್ಟು ಟ್ಯಾಕ್ಸ್ ಕಡಿತ ಮಾಡ್ತಾರೆ ಅಂತ ಹೇಳಿ ಈ ವಿಡಿಯೋ ಮುಖಾಂತರ ನಾವು ತಿಳ್ಕೊಳ್ಳೋಣ. ಸ್ನೇಹಿತರೆ, ನೀವು ಹೊಸಬರಾದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ಇದೇ ರೀತಿ ವಿಭಿನ್ನವಾದ ಬ್ಯಾಂಕಿಂಗು, ಪ್ರಾಡಕ್ಟು, ಎಂಟರ್ಟೈನ್ಮೆಂಟು, ಸ್ಟೋರಿ ಮತ್ತು ಲಾಟ್ರಿ ವಿಡಿಯೋಗಳು ಇದೇ ಚಾನಲ್ಗೆ ಅಪ್ಲೋಡ್ ಆಗ್ತಾ ಇರುತ್ತೆ ಪ್ರತಿದಿನ. ಶುರು ಮಾಡೋಣ ಸ್ನೇಹಿತರೆ. ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ 2025 ಬಂಪರ್ ಏನಾದರೂ ನೀವು ಮೊದಲನೇ ಬಹುಮಾನ ಅರ್ಹತರಾದರೆ ನಿಮ್ಮ ಕೈಯಾಗೆ ಎಷ್ಟು ಬರುತ್ತೆ, ಅಂದರೆ ನಿಮ್ಮ ಅಕೌಂಟಿಗೆ ಎಷ್ಟು ಕ್ರೆಡಿಟ್ ಆಗುತ್ತೆ ಅಂತ ಹೇಳಿ ಈ ವಿಡಿಯೋ ಮುಖಾಂತರ ನಾನು ಸಂಪೂರ್ಣವಾಗಿ ಮಾಹಿತಿ ನೀಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಒಂದು ಸೂಚನೆ ಇದೆ ಸ್ನೇಹಿತರೆ. ಏನು ಸೂಚನೆ ನೋಡಿ ಸ್ನೇಹಿತರೆ, ಲಾಟ್ರಿ ಆಡೋದು ಅಂದರೆ ಲಾಟ್ರಿ ಬೆಟ್ಟಿಂಗ್ ಇವೆಲ್ಲ ಆಡೋದು ಅದು ನಿಮ್ಮ ಮೇಲೆ ಬಿಟ್ಟಿರೋದು, ಆಯಿತಾ. ಸೊ ಯಾವ ರೀತಿ ಸ್ಮೋಕು ಮತ್ತು ಆಲ್ಕೋಹಾಲ್, ಈಗ ಸ್ಮೋಕಿಂಗ್ ಸಿಗರೆಟ್ ಬೀಡಿ ಎಲ್ಲ ಸೇರ್ತಾನೆ ಇರ್ತಾರೆ, ಅಂದರೆ ಅದು ಹ್ಯಾಬಿಟ್ ಮಾಡ್ಕೊಂಡಿರೋರು, ಆಯಿತಾ. ಅಂದರೆ ನೀವು ಕೆಲವರು ಹ್ಯಾಬಿಟ್ ಮಾಡ್ಕೊಂಡಿರ್ತಾರೆ, ಕೆಲವರು ಇಲ್ಲ, ಆಯಿತಾ. ಅದೇ ರೀತಿ ಆಲ್ಕೋಹಾಲು ಕುಡಿಯೋರು, ಅಂದರೆ ಎಣ್ಣೆ ಕುಡಿಯೋರು ಕೂಡ ಎಣ್ಣೆ ಕುಡಿತಾನೆ ಇರ್ತಾರೆ, ಆಯಿತಾ. ಸೊ ಅದು ಅಡಿಕ್ಟ್ ಆಗಿರುತ್ತೆ. ಅದೇ ರೀತಿ ಇದನ್ನು ಕೂಡ ಅಡಿಕ್ಟ್ ಆಗಬಹುದು. ಎಲ್ಲ ನಿಮ್ಮ ಜವಾಬ್ದಾರಿನ ನೀವು ಆಡ್ಕೊಳ್ಳಿ, ಆಯಿತಾ. ನಿಮ್ಮ ದುಡ್ಡು ನೀವು ಎಲ್ಲಿ ಬೇಕಾದ್ರೆ ಖರ್ಚು ಮಾಡ್ಕೋಬೋದು. ಹಂಗಂತ ಹೇಳ್ಬಿಟ್ಟು ಈ ವಿಡಿಯೋ ಮುಖಾಂತರ ಪ್ರೋತ್ಸಾಹ ಮಾಡ್ತಾ ಇಲ್ಲ ಲಾಟ್ರಿ ಖರೀದಿ ಮಾಡಿ ಅಂತ. ಇದು ಓನ್ಲಿ ಫಾರ್ ಎಜುಕೇಷನ್ ಪರ್ಪಸಸ್ ಆಗಿ ನಾನು ವಿಡಿಯೋ ಮಾಡ್ತಾ ಇರೋದು. ಈ ರೀತಿ ಇದೆ, ಹಿಂಗೆ ನಡೀತಾ ಇದೆ. ಹಿಂಗೆ ಯಾರಿಗಾದ್ರೂ ಒಂದು ಅದೃಷ್ಟ ಒಂಥರ 20 ಕೋಟಿ ಏನಾದರೂ ಅವರಿಗೆ ಮೊದಲನೇ ಬಹುಮಾನ ಅರ್ಹತರಾದರೆ ಇಂತಿಷ್ಟು ಟ್ಯಾಕ್ಸ್ ಕಟ್ಟಾಗಿ ಅವ್ರ ಅಕೌಂಟಿಗೆ ಇಷ್ಟು ಹೋಗುತ್ತೆ ಅಂತೇಳಿ ಎಜುಕೇಷನ್ ಪರ್ಪಸ್ ಆಗಿ ಮಾಡ್ತಾ ಇರೋದು. ಇವಾಗ ವಿಡಿಯೋ ಮುಂದಕ್ಕೆ ಹೋಗೋಣ ಸ್ನೇಹಿತರೆ. ಮುಂದಕ್ಕೆ ಹೋಗಲ್ಲ ವಿಡಿಯೋ, ಆದರೆ ಇನ್ಫಾರ್ಮೇಷನ್ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. 20 ಕೋಟಿದು ನೋಡಿ ಸ್ನೇಹಿತರೆ, 20 ಕೋಟಿ ಮೊದಲನೇ ಬಹುಮಾನ. ಅದು ಯಾರಿಗಾರ 10 ಸೀರೀಸ್ ಇದೆ, ಯಾವುದೋ ಒಂದು ಸೀರೀಸಿಗೆ ಯಾವುದೋ ಒಂದು ನಂಬರಿಗೆ ಬಂದಿರುತ್ತೆ. ಆ ವ್ಯಕ್ತಿ, ಆ ಅದೃಷ್ಟವಂತನಿಗೆ ಕೈಯಾಗಿ ಎಷ್ಟು ಸಿಗುತ್ತೆ ಅಂತೇಳಿ ಮೇ ಬಿ ನೀವು ಆಗಿರ್ಬೋದು, ಹೇಳೋಕ್ಕಾಗಲ್ಲ. ಸೊ 20 ಕೋಟಿಯಲ್ಲಿ ಮೊದಲನೇದು ಡಿಡಕ್ಷನ್ ಆಗೋದು, ಫಸ್ಟ್ ಕಡಿತವಾಗೋದು. ನೀವು ಈಗ ಲಾಟ್ರಿ ಟಿಕೆಟ್ನ ಖರೀದಿ ಮಾಡೋಕೆ ಹೋಗ್ತೀರಾ. ಎಲ್ಲಿ ಹೋಗ್ತೀರಾ? ಏಜೆನ್ಸಿ ಹೋಗ್ತೀರಾ ತಾನೆ. ಯಾವ್ದಾದ್ರು ಈಗ ಕೇರಳದಲ್ಲಿ 20 ಜಿಲ್ಲೆ ಇದ್ದಾವೆ. 20 ಜಿಲ್ಲೆಯಲ್ಲಿ ಎಷ್ಟೊಂದು ಸುಮಾರು ತಾಲೂಕುಗಳಿಗೆ ಸುಮಾರು ಗ್ರಾಮಗಳಿದ್ದಾವೆ. ಅದ್ರಿಗೆ ಎಲ್ಲಾದರೂ ಒಂದು ಅಂಗಡಿಯಲ್ಲಿ ಹೋಗ್ಬಿಟ್ಟು ತಗೋಬೋದು, ಆಯಿತಾ. ಸೊ ಭಾಳಷ್ಟು ಏಜೆನ್ಸಿಗಳಿದ್ದಾವೆ. ಅದ್ರಿಗೆ ಯಾವುದೋ ಒಂದು ಡಿಸ್ಟಿಕ್, ಯಾವುದೋ ಒಂದು ತಾಲೂಕು, ಯಾವುದೋ ಗ್ರಾಮದಲ್ಲಿ ಒಂದು ಏಜೆನ್ಸಿಯಲ್ಲಿ ನೀವು ತಗೊಂಡಿರ್ತೀರ. ನಿಮ್ಮ ಟಿಕೆಟ್ ತಗೊಂಡಿರೋ ಏಜೆನ್ಸಿಯಲ್ಲಿ ಅವರಿಗೆ, ಅಂದರೆ ನಿಮ್ಮ ಇನ್ ಕೇಸ್ ನಿಮಗೇನಾದರೂ ಮೊದಲನೇ ಬಹುಮಾನ ಅರ್ಹತರಾದರೆ ನೀವು ತಗೊಂಡಿರೋ ಏಜೆನ್ಸಿ ಇದೆಯಲ್ಲ, ಆ ಏಜೆನ್ಸಿಯವರಿಗೆ 10% ಟ್ಯಾಕ್ಸ್ ಕಡಿತವಾಗುತ್ತೆ. ಅಂದರೆ 10% ಟ್ಯಾಕ್ಸ್. 20 ಕೋಟಿ ಮೇಲೆ 10% ಅಂದರೆ ಸ್ನೇಹಿತರೆ 2 ಕೋಟಿ. 2 ಕೋಟಿ ಏಜೆಂಟ್ ಕಮಿಷನ್, ಅಂದರೆ ಏಜೆನ್ಸಿ ಕಮಿಷನ್. ನೀವೆಲ್ಲ ತಗೊಂಡಿರೋ ಅಂಗಡಿ ಇದೆಯಲ್ಲ, ಆ ಅಂಗಡಿ ಮಾಲೀಕನಿಗೆ 2 ಕೋಟಿ. ನಿಮ್ಮ 20 ಕೋಟಿಯಲ್ಲಿ 2 ಕೋಟಿ ಹೋಗುತ್ತೆ. ಅವಾಗ ಉಳಿದೆಷ್ಟು ಹಣ? ಈಗ ನಿಮ್ಮ ಕೈಯಾಗಿರೋದು 18 ಕೋಟಿ. ಈಗ 18 ಕೋಟಿಯಲ್ಲಿ ಈ 18 ಕೋಟಿ 20 ಕೋಟಿ ಮೇಲಲ್ಲ, ಈ 18 ಕೋಟಿ ಮೇಲೆ ಮತ್ತೆ ಸ್ಟೇಟ್ ಗೌರ್ಮೆಂಟ್ ಟ್ಯಾಕ್ಸ್ ಕಟ್ ಆಗುತ್ತೆ. ಅಂದರೆ TDS ಅಂತ ಕೇರಳ ಗೌರ್ಮೆಂಟ್ ಅವರು ಕಟ್ ಮಾಡ್ಕೊತಾರೆ. TDS ಅದು ಬಂದ್ಬಿಟ್ಟು ಸ್ನೇಹಿತರೆ 5,40,00,000. ಅಂದರೆ ಈ 18 ಕೋಟಿ ಮೇಲೆ 30% TDS ಹೋದರೆ 5,40,00,000 ಅಂತ. 30% TDS ಅಂದರೆ 18 ಕೋಟಿಯಲ್ಲಿ 5,40,00,000 ಕಳೆದ್ರೆ ನಮಗೆ ಮತ್ತೆ ಬ್ಯಾಲೆನ್ಸ್ ಬರೋದು 12,60,00,000. ಅಂದರೆ TDS ಕಳೆದಾಗ ನಮಗೆ ಮುಂಚೆ 18 ಕೋಟಿ ಇತ್ತು, ಏಜೆಂಟ್ ಕಮಿಷನ್ 2 ಕೋಟಿ ಹೋಯಿತು, ಆಮೇಲೆ 18 ಕೋಟಿ ಇತ್ತು. 18 ಕೋಟಿಯಲ್ಲಿ 30% TDS ಇನ್ಕಮ್ ಟ್ಯಾಕ್ಸ್, ಅಂದರೆ ಕೇರಳ ಸ್ಟೇಟ್ ಗೌರ್ಮೆಂಟ್ ಇನ್ಕಮ್ ಟ್ಯಾಕ್ಸ್ ಇಟ್ಕೊಂಡು ಕೊಟ್ಟಾಗ 12,60,00,000 ಎಲ್ಲ 20 ಕೋಟಿ 12,60,00,000 ಆಯಿತು TDS ಮತ್ತು ಏಜೆಂಟ್ ಕಮಿಷನ್ ಕಳೆದಾಗ. ಸೊ ಇವಾಗ 12,60,00,000 ಇದೆ. ಈ 12,60,00,000 ನಿಮ್ಮ ಅಕೌಂಟಿಗೆ ಗೌರ್ಮೆಂಟ್ ಅವ್ರು ಹಾಕ್ತಾರೆ, ಅಂದರೆ ಡಿಪಾರ್ಟ್ಮೆಂಟ್ ಅವ್ರು ಹಾಕ್ತಾರೆ. ಅಂದರೆ ಲಾಟ್ರಿ ಡಿಪಾರ್ಟ್ಮೆಂಟ್ ಏಜೆನ್ಸಿ ಅಲ್ಲ, ಡಿಪಾರ್ಟ್ಮೆಂಟ್ ಅವ್ರು ಹಾಕ್ತಾರೆ ಗೌರ್ಮೆಂಟಿಂದ. ನೀವು ಕೊಟ್ಟಿರುವ ಸೇವಿಂಗ್ಸ್ ಅಕೌಂಟಲ್ಲಿ ನಿಮ್ಮ ಖಾತೆಯಲ್ಲಿ ಬಂದಿರುತ್ತೆ ಎಷ್ಟು? 12,60,00,000 ಬಂದಿರುತ್ತೆ. ಈಗ ಅನ್ಕೋಬೇಡಿ, ಖುಷಿಯಾಗಬೇಡಿ, 12,60,00,000 ಬಂದಿದೆ, ಇನ್ನೇನಿಲ್ಲ, ಏನು ಟ್ಯಾಕ್ಸ್ ಎಲ್ಲ ಕಟ್ಟಾಗಿದೆ ಅಂತ.
ಹುಷಾರಾಗಿರಿ ಸ್ನೇಹಿತರೆ. ಇನ್ನೊಂದು ಟ್ಯಾಕ್ಸ್ ಬಂದಿದೆ ಸೆಂಟ್ರಲ್ ಗೌರ್ಮೆಂಟ್, ಸರ್ಚಾರ್ಜ್ ಅಂತೇಳಿ. ಸರ್ಚಾರ್ಜ್ 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 ಅಂದರೆ ಏನು? ಸರ್ಚಾರ್ಜ್ ಅಂದರೆ ಈಗ ಸೆಂಟ್ರಲ್ ಗೌರ್ಮೆಂಟಿಗೂ ಕೂಡ ನೀವು ಸರ್ಚಾರ್ಜ್ ಕಟ್ಟಬೇಕಾಗುತ್ತೆ. ಅಂದರೆ ಅದು ಒಂದು ಸರ್ಚಾರ್ಜ್ ಪಟ್ಟಿ ಇದೆ. ಈ ಸರ್ಚಾರ್ಜ್ ಎಲ್ಲರಿಗೂ ಅನ್ವಯ. ಅಂದರೆ ನೀವು ಇವಾಗ ಲಾಟ್ರಿ ವಿನ್ ಆಗಿರೋರಿಗಾಗಲಿ, ಇಲ್ಲ ಅಂತಂದರೆ ಏನಾದರೂ ನೀವು ಬಿಸ್ನೆಸ್ ಮಾಡುವ ಒಂದು ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಇಲ್ಲ ಏನಾದರೂ ಒಂದು ಫಾರ್ ಎಕ್ಸಾಂಪಲು 1,50,00,000ಕ್ಕಿಂತಲೂ ಮೇಲೆ ನೀವು ಆದಾಯ ಬರ್ತಾ ಇದೆ ವರ್ಷಕ್ಕೆ ಅಂತಂದರೆ ನಿಮಗೆ ಸರ್ಚಾರ್ಜ್ ಅನ್ವಯ ಆಗುತ್ತೆ. ಅಂದರೆ ಇದೊಂದು ರೂಲ್ಸ್, ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಸೆಂಟ್ರಲ್ ಗೌರ್ಮೆಂಟಿಂದ. ಬರೀ ಲಾಟ್ರಿ ಗೆದ್ದವರಿಗೆಲ್ಲ ಸರ್ಚಾರ್ಜು, ಬೇರೆ ಬಿಸ್ನೆಸ್ ಮಾಡೋರಿಗೂ ಸರ್ಚಾರ್ಜ್ ಇರುತ್ತೆ. ಸಣ್ಣ ಪುಟ್ಟ ಬಿಸ್ನೆಸ್ ಮಾಡಿ ಒಂದು ವರ್ಷಕ್ಕೆ 1 ಕೋಟಿ ಮೇಲೆ ಆದಾಯ ಬರ್ತಾ ಇದ್ದರೆ ಅವರಿಗೂ ಸರ್ಚಾರ್ಜ್ ಇರುತ್ತೆ. ಅವರು ಕೂಡ ಟ್ಯಾಕ್ಸ್ ಕಟ್ಟಬೇಕು ಆಗುತ್ತೆ ಸರ್ಚಾರ್ಜ್ ನಿಯಮ ಪ್ರಕಾರ, ಸೆಂಟ್ರಲ್ ಗೌರ್ಮೆಂಟ್ ರೂಲ್ಸ್ ಪ್ರಕಾರ. ಆಯಿತಾ? ಸರ್ಚಾರ್ಜ್ ಪಟ್ಟಿ ನೋಡಿ ಸ್ನೇಹಿತರೆ, 50 ಲಕ್ಷಕ್ಕಿಂತ ಮೇಲೆ 1 ಕೋಟಿ ಒಳಗಡೆ, 50 ಲಕ್ಷಕ್ಕಿಂತ ಮೇಲೆ 1 ಕೋಟಿ ಒಳಗಡೆ ಆದರೆ ನಿಮಗೆ ಸರ್ಚಾರ್ಜ್ ಬಂದ್ಬಿಟ್ಟು 10%. ಅಂದರೆ ನೀವು ಒಂದು 50 ಲಕ್ಷ, ಒಂದು ಕೋಟಿ ಅಂದ್ಕೊಳ್ಳಿ, 1 ಕೋಟಿ ಏನಾದರೂ ಆದಾಯ ಬಂದರೆ ಒಂದು ವರ್ಷಕ್ಕೆ ನಿಮಗೆ 10% ನೀವು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಆ ದುಡ್ಡು ಮೇಲೆ. ಆಯಿತಾ? ನಿಮ್ಮ ಆದಾಯ ಮೇಲೆ. ಎರಡನೇದು ಬಂದ್ಬಿಟ್ಟು 1 ಕೋಟಿ ಮೇಲೆ 2 ಕೋಟಿ ಒಳಗಡೆ 15%, 1 ಕೋಟಿ ಮೇಲೆ 2 ಕೋಟಿ ಒಳಗಡೆ ಆದರೆ 15%. ಮೂರನೇದು 2 ಕೋಟಿ ಮೇಲೆ 5 ಕೋಟಿ ಒಳಗಡೆ ಆದರೆ 25% ಸರ್ಚಾರ್ಜ್ ಬೀಳುತ್ತೆ ಸೆಂಟ್ರಲ್ ಗೌರ್ಮೆಂಟಿಂದ. ಆಮೇಲೆ ಎಬೋ 5 ಕೋಟಿ, 5 ಕೋಟಿಯಿಂದ ಮೇಲೆ ಎಷ್ಟಾದರೆ 15 ಕೋಟಿ 20 ಕೋಟಿ ಎಷ್ಟಾದ್ರಲ್ಲಿ 37% ಇರುತ್ತೆ ಸರ್ಚಾರ್ಜು. ಇದು ಟ್ಯಾಕ್ಸು, ಇನ್ಕಮ್ ಟ್ಯಾಕ್ಸು ರೂಲ್ ಪ್ರಕಾರ ಸರ್ಚಾರ್ಜ್ ಇರೋದು ಪಟ್ಟಿ. ಅದನ್ನು ಕೂಡ ಹಾಕಿರ್ತೀನಿ ಡಿಸ್ಪ್ಲೇಲಿ ನೋಡಿ ಸ್ನೇಹಿತರೆ. ಈಗ ಸರ್ಚಾರ್ಜ್ ಹೆಂಗೆ ಹಿಡಿತಾರೆ, ಯಾವ್ದ್ರ ಮೇಲೆ ಹಿಡಿತಾರೆ? ಈಗ ಸರ್ಚಾರ್ಜ್ ಇವಾಗ ನಿಮ್ಮ ಮೊತ್ತ ಇವಾಗ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ 12,60,00,000 ನಿಮ್ಮ ಅಕೌಂಟಿಗಲ್ಲಿ ಬಂದಿದೆ. ಹಂಗಂತ ಹೇಳ್ಬಿಟ್ಟು ಖುಷಿಯಾಗಿ ಹೋಗ್ಬೇಡಿ. ಮತ್ತೆ ಸರ್ಚಾರ್ಜ್ ಇದೆ, ಮತ್ತೆ ಇನ್ನೊಂದು ಬೇರೆ ಟ್ಯಾಕ್ಸ್ ಇದೆ. ಈ ಸರ್ಚಾರ್ಜ್ ಪಟ್ಟಿ ನಾನು ಹೇಳಿದ್ದೀನಲ್ಲ, ಆ ಪಟ್ಟಿಯಲ್ಲಿ ನೀವು ಬರೋದು ಎಬೋ 5 ಕೋಟಿ. ಯಾಕಂದರೆ ಎಬೋ 12 ಕೋಟಿ ತಾನೇ ಇರೋದು, 12,60,00,000 ತಾನೇ ನಿಮ್ಮ ಅಕೌಂಟಲ್ಲಿ ಇರೋದು. ಎಬೋ 5 ಕೋಟಿಗೆ ಎಷ್ಟು ಪರ್ಸೆಂಟೇಜು? 37%. ಈ 37% ಯಾವ್ದ್ರ ಮೇಲೆ ಕಳೀತಾರೆ? TDS ಮೇಲೆ ಕಳೀತಾರೆ. TDS ಎಷ್ಟಿತ್ತು? TDS ಬಂದ್ಬಿಟ್ಟು 5,40,00,000 ಇತ್ತು. ಮುಂಚೆ ಹೇಳಿದ್ದೀನಿ TDS, ಅದು 5,40,00,000 ಇತ್ತು. ಆ 5,40,00,000 TDS ಮೇಲೆ ಕಳೀತಾರೆ ಸರ್ಚಾರ್ಜ್, ಅಂದರೆ 37%. ಆವಾಗ ಎಷ್ಟಾಗುತ್ತೆ? 1,99,80,000 ರೂಪಾಯಿ ಆಗುತ್ತೆ. 1,99,80,000 5,40,00,000 TDS 37% ಕಳೆದಾಗ ನಮಗೆ 1,99,80,000 ರೂಪಾಯಿ ಆಗುತ್ತೆ TDS. ಇಷ್ಟು ಕಳೀತಾರೆ. ಅಂದರೆ ಮತ್ತೆ 12,60,00,000 ಮತ್ತೆ 1,99,80,000 ಮತ್ತೆ ಮೈನಸ್ ಆಗುತ್ತೆ. ಆಯಿತಾ? ಸೆಂಟ್ರಲ್ ಗೌರ್ಮೆಂಟ್ ಇನ್ನೊಂದು ಟ್ಯಾಕ್ಸ್ ಇದೆ, ಆ ಟ್ಯಾಕ್ಸನ್ನು ಹೇಳ್ಬಿಟ್ಟು ಮತ್ತೆ ಒಂದ್ಸತಿ ಡೀಟೇಲ್ಸ್ ಕೊಟ್ಬಿಟ್ಟು ಮುಗಿಸ್ಬಿಡ್ತೀನಿ ವಿಡಿಯೋನ. ಅದು ಹೆಲ್ತ್ ಮತ್ತು ಎಜುಕೇಷನ್, ಅಂದರೆ CESS ಚಾರ್ಜು. ಈ TDS ಪ್ಲಸ್ ಸರ್ಚಾರ್ಜ್ ಮೇಲೆ 4% ಇದು ಹೆಲ್ತ್ ಮತ್ತು ಎಜುಕೇಷನ್ದು ಟ್ಯಾಕ್ಸ್ ಕಳೀತಾರೆ, 4%. ಈಗ TDS ಆಲ್ರೆಡಿ ನಾನು ನಿಮಗೆ ತಿಳಿಸಿರೋ ಪ್ರಕಾರ 5,40,00,000 ಇದೆ. ಪ್ಲಸ್ ಸರ್ಚಾರ್ಜ್ ಎಷ್ಟಿದೆ? 37% ಆಲ್ರೆಡಿ ಸರ್ಚಾರ್ಜ್ ಹೇಳಿದ್ನಲ್ಲ, 1,99,80,000 ಸರ್ಚಾರ್ಜ್ ಇದೆ. ಈ TDS ಮತ್ತು ಸರ್ಚಾರ್ಜ್ನ ಕೂಡಿದಾಗ ಒಂದು ಮೊತ್ತ ಬರುತ್ತೆ. ಆ ಮೊತ್ತ ಬಂದ್ಬಿಟ್ಟು 7,39,80,000 ಇದೆ. ಈ TDS ಮತ್ತು ಸರ್ಚಾರ್ಜ್ ಕೂಡಿದಾಗ 7,39,80,000 ಬಂದಿದೆ ಅಮೌಂಟು. ಆ ಅಮೌಂಟ್ ಮೇಲೆ 4% ಹೆಲ್ತ್ ಮತ್ತು ಎಜುಕೇಷನ್, ಅಂದರೆ CESS ಚಾರ್ಜ್ ಕಳೀತಾರೆ. ಅಂದರೆ 7,39,80,000 ಮೇಲೆ 4% ನಾವು ಹಿಡಿದಾಗ ಅದು ಅಮೌಂಟ್ ಬರೋದು ಹೆಲ್ತ್ ಮತ್ತು ಎಜುಕೇಷನ್ ಅಮೌಂಟ್ ಬರೋದು, ಅಂದರೆ CESS ಚಾರ್ಜ್ ಬಂದ್ಬಿಟ್ಟು 29,59,200 ರೂಪಾಯಿ ಬರುತ್ತೆ. ಅದು ಹೆಲ್ತ್ ಆ್ಯಂಡ್ ಎಜುಕೇಷನ್ ಅಂತ ಹೇಳ್ಬಿಟ್ಟು ಅದನ್ನು ನಿಮ್ಮ ಅಮೌಂಟ್ ಪೆಂಡಿಂಗ್ ಆಗಿರೋ ಅಮೌಂಟಿಂದ ಡಿಡಕ್ಟ್ ಮಾಡ್ತಾರೆ. ಸೊ ಟೋಟಲ್ ಆಗಿ ನಿಮಗೆ ಮತ್ತೊಂದು ಸಲ ಡೀಟೇಲ್ಸ್ ಆಗಿ ಹೇಳ್ತೀನಿ ಸ್ನೇಹಿತರೆ. ವಿನ್ನಿಂಗ್ ಅಮೌಂಟ್ ಬಂದ್ಬಿಟ್ಟು 20 ಕೋಟಿ,
20 ಕೋಟಿಯಲ್ಲಿ ಮೊದಲನೇ ಟ್ಯಾಕ್ಸ್ ಕಟ್ಟಾಗೋದು ಏಜೆಂಟ್ ಕಮಿಷನ್, ಅಂದರೆ ಏಜೆನ್ಸಿ 2 ಕೋಟಿ ಕಟ್ಟಾಗುತ್ತೆ. ಅದಾದಮೇಲೆ TDS 30%, ಅಂದರೆ ಕೇರಳ ಇನ್ಕಮ್ ಟ್ಯಾಕ್ಸ್ ರೂಲ್ ಪ್ರಕಾರ 30% ಕಟ್ ಮಾಡ್ಕೊತಾರೆ. ಅದು ಬಂದ್ಬಿಟ್ಟು 5,40,000 TDS. ಆಮೇಲೆ ಸರ್ಚಾರ್ಜ್ ಕಟ್ ಮಾಡ್ಕೊತಾರೆ 1,99,80,000. ಆಮೇಲೆ CESS ಚಾರ್ಜ್, ಅಂದರೆ ಹೆಲ್ತ್ ಆ್ಯಂಡ್ ಎಜುಕೇಷನ್ ಚಾರ್ಜಸ್, ಅಂದರೆ 29,59,200 ರೂಪಾಯಿ. ಇವನ್ನೆಲ್ಲ 20 ಕೋಟಿಯಲ್ಲಿ ಕಳಿಬೇಕು. ಯಾವುದು? ಏಜೆಂಟ್ ಕಮಿಷನು, TDS 30% ಮತ್ತು ಸರ್ಚಾರ್ಜ್ ಮತ್ತು ಸೆಸ್. ಇವು 4 ಕಳೆದಾಗ ನಮಗೆ ಬರೋ ಮೊತ್ತ 10,30,60,800 ರೂಪಾಯಿ ಬರುತ್ತೆ. ಅಂದರೆ ಎಲ್ಲ ಟ್ಯಾಕ್ಸು ಕಟ್ಟಾಗಿ ಫುಲ್ಲಾಗಿ ಇನ್ನೇನು ಪ್ರಾಬ್ಲಮ್ ಇಲ್ಲ ಮುಂದೆ. ಅದು ಬಂದ್ಬಿಟ್ಟು ಆ ಅಮೌಂಟ್ ಬಂದ್ಬಿಟ್ಟು 10,30,60,800 ರೂಪಾಯಿ ನಿಮ್ಮ ಕೈಯಾಗಿರುತ್ತೆ, ಅಕೌಂಟಲ್ಲಿ ಇರುತ್ತೆ. ಈಗ ಇನ್ನೊಬ್ಬರು ಕೇಳ್ತಾರೆ, ಸರ್ ಈಗ ಈ ವರ್ಷ ಈ ಟ್ಯಾಕ್ಸ್ ಎಲ್ಲ ಕಟ್ ಮಾಡ್ಕೊಂಡಿದ್ದಾರೆ, ಈಗ ಮತ್ತೆ ಈ 10,30,60,800 ರೂಪಾಯಿ ಇದೆ ನಮ್ಮ ಅಕೌಂಟಲ್ಲಿ, ಮತ್ತೆ ತಿರ್ಗಾ ಕಟ್ ಮಾಡ್ಕೊಂತಾರ? ನೋಡಿ ಸ್ನೇಹಿತರೆ, ಒಂದ್ಸಲ ಕಟ್ಟಾಗಿದೆ. ಆದರೆ ಈ ದುಡ್ಡು ಈಗ ನಿಮ್ಮ ಹತ್ರ ಇರೋ ಬೃಹತ್ ಮೊತ್ತ 10 ಕೋಟಿ ಅಂದರೆ ಬೃಹತ್ ಮೊತ್ತ. ಅದು 60 ಲಕ್ಷ 10 ಕೋಟಿ 30 ಲಕ್ಷ ಅಂದರೆ ಬೃಹತ್ ಮೊತ್ತ ಚಿಲ್ಲರೆ ಇದೆ, ಆಯಿತಾ? ಸೊ ಅದರಿಂದ ನೀವೇನಾದರೂ ಬ್ಯಾಂಕಲ್ಲಿ ನೀವು FD ಮಾಡ್ಕೊಂಡ್ರೆ ಅದಕ್ಕೊಂದು ಇಂಟ್ರೆಸ್ಟ್ ಅಂತ ಬರ್ತಾ ಇರುತ್ತೆ. ಆ ಇಂಟ್ರೆಸ್ಟ್ ಏನಾದರೂ 50 ಲಕ್ಷಕ್ಕಿಂತ ಮೇಲೆ ಆದರೆ ನಿಮಗೆ ಸರ್ಚಾರ್ಜ್ ಬೀಳುತ್ತೆ. ಅಂದರೆ ಆ ಅಮೌಂಟಿಗೆ ಏನಾದರೂ ಒಂದು ವರ್ಷಕ್ಕೆ ಏನಾದರೂ ನಿಮ್ಮ ಆದಾಯ 50 ಲಕ್ಷಕ್ಕಿಂತ ಮೇಲಾದರೆ ನಿಮಗೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ, ಅಷ್ಟೇ, ಇನ್ನೇನಿಲ್ಲ. ಇನ್ ಕೇಸ್ ನೀವೇನಾದರೂ ಆ ಅಮೌಂಟಿಂದ ಏನಾದರೂ ಈಗ 10 ಕೋಟಿಯಿಂದ ನೀವು 100 ಕೋಟಿ ಮಾಡಿದರೆ ನೀವು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಈಗ ನಿಮ್ಮ ಟ್ಯಾಲೆಂಟು 10 ಕೋಟಿಯಲ್ಲಿ 100 ಕೋಟಿ ಮಾಡ್ಬೋದು, 1000 ಕೋಟಿ ಮಾಡ್ಬೋದು. ಸೊ ಅದರಿಂದ ಆದಾಯ ಮಾಡ್ಕೋಬೋದು. ಈ ದುಡ್ಡಿಂದ ಒಂದು ಆದಾಯ, ಒಂದು ಇನ್ಕಮ್ ಬರಂಗೆ ಏನಾದ್ರು ಮಾಡ್ಕೊಂಡ್ರೆ, ಫಾರ್ ಎಕ್ಸಾಂಪಲು ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಸ್ನೇಹಿತರೆ. ಏನಾದರೂ ಇವಾಗ ಒಂದು 2 ಕೋಟಿ ಕೊಟ್ಬಿಟ್ಟು ಏನಾದರೂ ಒಂದು ಕಾಂಪ್ಲೆಕ್ಸ್ ನೀವು ತಗೊಂಡಿರ್ತೀರ, ಅಂಗಡಿ ಮಳಿಗೆಗಳು ತಗೊಂಡಿರ್ತೀರ. ಅದರಿಗೆ ನಿಮಗೆ ಮಂತ್ಲಿ ನಿಮಗೆ ಒಂದು ಕಾಂಪ್ಲೆಕ್ಸಿಂದ ನಿಮಗೆ ಬರೋದು ಆದಾಯ ಬಂದ್ಬಿಟ್ಟು ಒಂದು 5 ಲಕ್ಷ ಬರ್ತಿರುತ್ತೆ. 5 ಲಕ್ಷ ಆದರೆ ನಿಮಗೆ 12 ತಿಂಗಳಿಗೆ 60 ಲಕ್ಷ ಆಯಿತು. ಅಂದರೆ 50 ಲಕ್ಷಕ್ಕಿಂತ ಮೇಲೆ ಇದೆಯಲ್ಲ, ಅದಕ್ಕೆ ಇನ್ಕಮ್ ಟ್ಯಾಕ್ಸು ಚಾರ್ಜ್ ಮಾಡ್ತಾರೆ, ಅಷ್ಟೇ, ಇನ್ನೇನಿಲ್ಲ. ಇಷ್ಟಿದೆ ಸ್ನೇಹಿತರೆ ಇವತ್ತಿನ ವಿಡಿಯೋನಲ್ಲಿ. ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಬಂಪರ್ 2025 ಟ್ಯಾಕ್ಸ್ ಡಿಡಕ್ಷನ್ ಭಾಳಷ್ಟು ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಸರ್ ಟ್ಯಾಕ್ಸ್ ಡಿಡಕ್ಷನ್ ವಿಡಿಯೋವನ್ನು ಬಿಟ್ಟಿಲ್ಲ ಅಂತೇಳಿ. ನಿಮಗೋಸ್ಕರ ಬಿಟ್ಟಿದ್ದೀನಿ ಸ್ನೇಹಿತರೆ. ಆದಷ್ಟು ನೀವು ನನಗೆ ಸಪೋರ್ಟ್ ಮಾಡಬೇಕು. ನಿಮಗೆ ಯಾವ ರೀತಿ ನೀವು ನನಗೆ ಸಪೋರ್ಟ್ ಮಾಡೋದು ಅಂತಂದರೆ ಸ್ನೇಹಿತರೆ, ನೀವು ಸೂಪರ್ ಥ್ಯಾಂಕ್ಸ್ ಕೊಡ್ಬೋದು. ಆವಾಗ ಏನಾಗುತ್ತೆ, ನಿಮ್ಮ ಕಮೆಂಟ್ಸ್ ಹೈಲೈಟೆಡ್ ಆಗುತ್ತೆ, ಮೇಲ್ ಬರುತ್ತೆ. ಆಮೇಲೆ ಏನಾದರೂ ನೀವು ಶೇರ್ ಮಾಡೋ ಮುಖಾಂತರ, ಅದು ಆಗಲಿಲ್ಲ ಅಂದರೆ ಶೇರ್ ಮಾಡಬೇಕು ನೀವು ನಿಮ್ಮ ವಾಟ್ಸಪ್ಪಲ್ಲಿ. ನೀವು ಈಗ ನಿಮಗೆ ಇನ್ಫಾರ್ಮೇಷನ್ ಗೊತ್ತಾಗಿದೆ, ನಿಮ್ಮ ಸ್ನೇಹಿತರು ಕೂಡ ಇನ್ಫಾರ್ಮೇಷನ್ನು ಅವರಿಗೂ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ನೀವು ದಯವಿಟ್ಟು ಶೇರ್ ಮಾಡಿ ಸ್ನೇಹಿತರು ನಿಮ್ಮ ವಾಟ್ಸಪ್ಪಲ್ಲಿ. ನಿಮ್ಮ ಒಂದು ಶೇರಿಂದ ಭಾಳಷ್ಟು ಜನಕ್ಕೆ ಅದರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಸಿಗುತ್ತೆ, ಆಯಿತಾ? ಆಮೇಲೆ ನೀವು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಲೈಕು, ಶೇರು, ಇಲ್ಲ ಸೂಪರ್ ಥ್ಯಾಂಕ್ಸು ನಿಮಗೆ ಕೈಯಾಗಾದರೆ. ಓಕೆ, ಇಷ್ಟನ್ನು ಹೇಳ್ಬಿಟ್ಟು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೊಂದು ವಿಡಿಯೋ ಮುಖಾಂತರ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.